Christine just said mama. ನಮಸ್ತೆ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ಟ್ರಿಕ್ ಅನಾಲಿಸಿಸ್ ವಿತ್ ಜಯೋ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂತ ಅಂದರೆ RCB ವರ್ಸಸ್ KKR ಪ್ರಿವ್ಯೂ. ಮ್ಯಾಚ್ ನಂಬರ್ 58 RCB ವರ್ಸಸ್ KKR ಎಲ್ಲಪ್ಪ ನಡೆಯುತ್ತೆ ಅಂದರೆ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ. ವೆದರ್ ಅಂದರೆ 50% ರೈನ್ ಇದೆ, ಸ್ಮಾಲ್ ಡ್ರಿಸಲ್ಸ್ ಬರೋ ಚಾನ್ಸಸ್ ಇರುತ್ತೆ ಮ್ಯಾಚ್ ಮಧ್ಯದಲ್ಲಿ, ಅಥವಾ ಬರ್ದೇನೂ ಇರ್ಬೋದು. ಇನ್ನೊಂದೇನಪ್ಪ ಅಂತ ಬ್ಯಾಡ್ ಥಿಂಗ್ ಅಂತಂದರೆ RCB KKR ಮೇಲೆ ಗೆದ್ದೇ ಇಲ್ಲ ನಮ್ಮ ಚಿನ್ನಸ್ವಾಮಿನಲ್ಲಿ ಸಿನ್ಸ್ 2015. ಬಟ್ ಇದು ಡಿಫ್ರೆಂಟ್ ಟೀಮ್, ಡಿಫ್ರೆಂಟ್ ಮೈಂಡ್ಸೆಟ್ ಇಂದ ಬರ್ತಾರೆ. ಇದು ಹೊಸ ದಿನ. ಇನ್ನು ಪ್ಲೇಯಿಂಗ್ 11 ಬಂದರೆ RCB ಕಡೆ ಸಾಲ್ಟು ಇರಾಟೆ ಓಪನ್ ಮಾಡ್ತಾರೆ. ನನ್ನ ಪ್ರಕಾರ ಮಯಾಂಕ್ ಅಗರ್ವಾಲ್ ನಂಬರ್ 3 ಆಡ್ತಾರೆ. ದೇವದತ್ ಪಡಿಕ್ಕಲ್ ಏನು ಆಡ್ತಿದ್ರೋ ಆ ಸ್ಥಾನದಲ್ಲಿ ಮಯಾಂಕ್ ಅಗರ್ವಾಲ್ ಆಡ್ತಾರೆ. ಮತ್ತೆ ನಂಬರ್ 4 ರಜತ್ ಪಟಿದಾರ್, ನೆಕ್ಸ್ಟ್ ಜಿತೇಶ್ ಶರ್ಮಾ, ಟಿಮ್ ಡೇವಿಡ್, ರೊಮಾರಿಯೋ ಶೆಫರ್ಡ್, ಕೃಣಾಲ್ ಪಾಂಡ್ಯ, ಭುವನೇಶ್ವರ್ ಕುಮಾರ್, ಜಾಯ್ಸ್ ಹೆಜಲ್ವುಡ್ ಇನ್ನು ಕನ್ಫರ್ಮ್ ಆಗಿಲ್ದಿರೋ ಕಾರಣ ಲುಂಗಿ ಎಂಗಿಡಿನೇ ಕಂಟಿನ್ಯೂ ಮಾಡ್ತಾರೆ. ಯಾಕಂದರೆ CST ಮೇಲೆ ಎಕ್ಸಲೆಂಟ್ ಬೌಲಿಂಗ್ ಮಾಡಿದ್ರು. ನೆಕ್ಸ್ಟ್ ಎಷ್ಟಯಾಳ್ ಮತ್ತು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಶ್ರೇಯಸ್ ಶರ್ಮಾ ಬರ್ತಾರೆ. ಇನ್ನು KKR ಪ್ಲೇಯಿಂಗ್ 11 ಅಂದರೆ ಸೇಮ್ ರೆಮಾನುಲ್ಲಾ ಗುರ್ಬಾಜ್, ನಾರಾಯಣ್ ರಹಾನೆ, ವೆಂಕಟೇಶ್ ಅಯ್ಯರ್ಗೆ ಸ್ಟಿಚಸ್ ಇಂದ ಇಂಜುರಿ ಇತ್ತು, ಅದರಿಂದ ರಿಕವರ್ ಆಗಿದ್ದಾರೆ ಅಂತ ಅಂದರೆ ಅವ್ರು ಆಡ್ತಾರೆ. ಇಲ್ಲಾಂದ್ರೆ ಮನೀಶ್ ಪಾಂಡೆನೇ ಕಂಟಿನ್ಯೂ ಮಾಡ್ತಾರೆ. ನೆಕ್ಸ್ಟ್ ರಿಂಕು ಸಿಂಗ್ ಇರ್ತಾರೆ, ಡ್ರೇರಸ್ ಇದ್ದೇ ಇರ್ತಾರೆ, ರಮನ್ದೀಪ್ ಇರ್ತಾರೆ. ನನ್ನ ಪ್ರಕಾರ ಇಲ್ಲಿ ಮೊಯಿನ್ ಅಲಿ ಆಡ್ಸೋದು ಡೌಟ್, ಯಾಕಂದ್ರೆ ಲೆಫ್ಟ್ ಹ್ಯಾಂಡರ್ಸ್ ಒಬ್ಬರೇ ಕೃಣಾಲ್ ಪಾಂಡ್ಯ ಇರೋದು, ಹಾಗಾಗಿ ರಾವೆನ್ ಪೊವೆಲ್ ವಾಪಸ್ ಬರ್ಬೋದು. ನೆಕ್ಸ್ಟ್ ವರುಣ್ ಚಕ್ರವರ್ತಿ ಇರ್ತಾರೆ, ಹರ್ಷಿತ್ ರಾಣಾ ಇರ್ತಾರೆ, ಮತ್ತೆ ವೈಭವ್ ಅರೋರಾ. KKR ಪರವಾಗಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಅಂಕಿತ್ ರಘುವಂಶಿ ಬರ್ತಾರೆ. ಇನ್ನು ವಿನ್ ಚಾನ್ಸಸ್ ಕಡೆ ಬರೋದಾದ್ರೆ ಎರಡು ಟೀಮು ವೆಲ್ ಬ್ಯಾಲೆನ್ಸ್ಡ್ ಆಗಿ ಕಾಣಿಸ್ತಾ ಇದೆ. ಬಟ್ KKR ಅಲ್ಲಿ ಪ್ಲೇಯರ್ಸ್ ಫಾರ್ಮ್ ಅಲ್ಲಿ ಇಲ್ಲದೆ ಇರೋ ಕಾರಣ ಒಂಚೂರು ಟ್ರಬಲ್ ಅಲ್ಲಿ ಇರ್ತಾರೆ ಅಂತ ಅನ್ಸುತ್ತೆ. RCB ಕಡೆ ಸಖತ್ ಕ್ರಿಕೆಟ್ ಆಡ್ತಿದ್ದಾರೆ ಪ್ಲೇಯರ್ಸು, ಒಳ್ಳೆ ಮೈಂಡ್ ಸೆಟ್ ಇಂದ ಬರ್ತಾರೆ. ಬಟ್ KKRಗೆ ಸ್ವಲ್ಪ ಕನ್ಸರ್ನ್ ಆಗ್ಬೋದು. RCB ಪ್ಲೇಯರ್ಸ್ ಸ್ವಲ್ಪ ಸ್ಪಿನ್ ನೆಗೆಟ್ ಮಾಡಿಬಿಟ್ರೆ, ವರುಣ್ ಚಕ್ರವರ್ತಿ ಮತ್ತು ನಾರಾಯಣ್ ಸ್ಪಿನ್ ನೆಗೆಟ್ ಮಾಡಿಬಿಟ್ರೆ RCB ಗೆಲ್ತಾರೆ. ಮೀನ್ಸ್ 70-30 ಕೊಡ್ತೀನಿ ನಾನು.